ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಟೆಂಪ್ರವರಿ ಸಪ್ರೇಷನ್ ಎನರ್ಜಿ. ನಿಮ್ಮಲ್ಲಿ ಕೆಲವರದು ಸಪ್ರೇಷನ್ ನಡೀತಾ ಇರ್ಬೋದು, ಕೆಲವರದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರ್ಬೋದು, ಕೆಲವರದು ಮಿನಿಮಲ್ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಟೆನ್ಷನ್ ಕೂಡ ನಡೀತಾ ಇರ್ಬೋದು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳಗಳು ಆಗಿದೆ, ಇಲ್ಲ ಅಂದರೆ ಈಗಲೂ ನಡೀತಾ ಇರ್ಬೋದು, ಅಥವಾ ನೀವು ಲಾಸ್ಟ್ ಟೈಮ್ ಒಬ್ಬರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಇಲ್ಲಾಂದರೆ ಈಗ ನೀವಿಬ್ಬರು ಮಾತಾಡ್ತಾ ಇಲ್ಲ, ಜಗಳಗಳ ಕಾರಣದಿಂದ ಒಬ್ಬರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ಮಾತೇ ಆಗ್ತಾ ಇಲ್ಲ. ಸೊ ಅಂದರೆ ನಿಮ್ಮಿಬ್ಬರ ಮಧ್ಯ ತುಂಬ ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅದೇ ಕಾರಣಕ್ಕೆ ರಿಲೇಷನ್ಶಿಪ್ ತುಂಬ ಕೆಟ್ಟ ಸ್ಥಿತಿಗೆ ಹೋಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಸೊ ಒಟ್ಟಾರೆ ನೋಡಿದ್ರೆ ನಿಮ್ಮಿಬ್ಬರ ಮಧ್ಯ ಏನೋ ಒಂದು ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಎನರ್ಜಿ. ಆದರೆ ಈಗ ಮುಖ್ಯ ವಿಷಯ ಏನು ಅಂದರೆ, ಈಗ ನಡೀತಾ ಇರುವ ಎಲ್ಲವೂ ಟೆಂಪ್ರವರಿ ಅನ್ನೋ ಎನರ್ಜಿ ಇದೆ. ಸಪ್ರೇಷನ್ ಇದ್ದರೂ ಅದು ಟೆಂಪ್ರವರಿ. ಜಗಳ, ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ದೂರ ಆಗಿರೋದು ಏನೇ ಇದ್ದರೂ ಕೂಡ ಅದು ಟೆಂಪ್ರವರಿ. ಯಾಕೆಂದರೆ ಮುಂದೆ ಒಂದು ನ್ಯೂ ಬಿಗಿನಿಂಗ್ ನಿಮಗಾಗಿ ಕಾಯ್ತಾ ಇದೆ. ಯುವರ್ ಜರ್ನಿ ಎನರ್ಜಿ. ಯಾಕೆಂದರೆ ಇಲ್ಲಿ ನಿಮ್ಮ ಜರ್ನಿ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ, ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಇವರನ್ನು ತುಂಬ ಮಿಸ್ ಮಾಡ್ತಾ ಇದ್ದೀರಾ, ಇವರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಅದೇ ಟೈಮ್ನಲ್ಲಿ ಲೈಫ್ನಲ್ಲಿ ಮುಂದೆ ಹೋಗಬೇಕು ಅನ್ನೋ ಆಸೆ ಕೂಡ ನಿಮಗಿದೆ. ಲವ್ನಲ್ಲಿ ಅಲ್ಲ, ಕೆರಿಯರ್ ಕಡೆ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಸ್ಟಡಿ ಕಡೆ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಒಂದೇ ಜಾಗದಲ್ಲಿ ಸ್ಟಕ್ ಆಗಿರೋದು ಇನ್ನೂ ನಿಮಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ತುಂಬ ಟೈಮ್ನಿಂದ ಸ್ಟಕ್ ಆಗಿದ್ದೀರಾ. ನಿಮ್ಮ ಕನೆಕ್ಷನ್ ಅಥವಾ ರಿಲೇಷನ್ಶಿಪ್ಗೆ ತುಂಬ ಸಮಯ ಆಗಿರಬಹುದು, ಬ್ರೇಕಪ್ ಆಗಿ ತುಂಬ ದಿನ ಆಗಿರ್ಬೋದು, ಸಪ್ರೇಷನ್ ಆಗಿ ತುಂಬ ಟೈಮ್ ಆಗಿರ್ಬೋದು. ಏನೇ ಆಗಿರಲಿ, ನಿಮ್ಮೊಳಗೆ ನೀವು ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ನಿಮಗೆ ನೋವು ಕೊಟ್ಟಿದೆ, ಆದರೆ ಇದೇ ರಿಲೇಷನ್ಶಿಪ್ ನಿಮ್ಮನ್ನು ಸ್ಟ್ರಾಂಗ್ ಕೂಡ ಮಾಡಿದೆ. ಈಗ ನೀವು ನಿಮ್ಮ ಮೇಲೇ ಫೋಕಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ. ಇಲ್ಲಿವರೆಗೆ ಎಲ್ಲರಿಗಾಗಿ ಯೋಚನೆ ಮಾಡಿದ್ದೀರಾ, ಪಾರ್ಟ್ನರ್ಗಾಗಿ ಎಫರ್ಟ್ ಹಾಕಿದ್ದೀರಾ, ಅವರ ಹ್ಯಾಪಿನೆಸ್ಗಾಗಿ ಎಲ್ಲವನ್ನ ಮಾಡಿದ್ದೀರಾ, ಅವರನ್ನು ಪಾಸಿಟಿವ್ ಆಗಿ ಇಡೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಆದರೆ ಈಗ ಸಂಪೂರ್ಣ ಫೋಕಸ್ ಅನ್ನೋದು ನಿಮ್ಮ ಮೇಲೆ ಇದೆ. ನಿಮಗೆ ನಿಮ್ಮ ವರ್ಕ್ ಮೇಲೆ ಫೋಕಸ್ ಇದೆ. ಲೈಫ್ನಲ್ಲಿ ಏನಾದರೂ ಬೆಟರ್ ಮಾಡಬೇಕು ಅನ್ನೋ ಆಸೆ ಇದೆ. ನಿಮ್ಮನ್ನೇ ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹ್ಯಾಪಿನೆಸ್ಗಾಗಿ ಬದುಕಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಯಾಕೆಂದರೆ ನೀವು ಅವರಿಗಾಗಿ ಎಫರ್ಟ್ ಹಾಕಿ ತುಂಬ ಟಯರ್ಡ್ ಆಗಿದ್ದೀರಾ. ಪಾರ್ಟ್ನರ್ಗೆ ಆಗಿರಲಿ ಅಥವಾ ಫ್ಯಾಮಿಲಿಗೆ ಆಗಿರಲಿ, ಎಲ್ಲರಿಗಾಗೂ ಮಾಡ್ತಾ ಎಫರ್ಟ್ ಹಾಕ್ತಾ ನೀವು ಸಾಕಾಗಿದೆ ಅನ್ನೋ ಸ್ಥಿತಿಗೆ ಕೆಲವರು ಬಂದಿರ್ಬೋದು. ಆದರೆ ಈಗ ನೀವು ಪಾಸಿಟಿವ್ ಆಗಿರಬೇಕು ಅಂತ ಬಯಸ್ತಾ ಇದ್ದೀರಾ. ನೀವು ಅಳ್ತೀರಾ, ತುಂಬ ಡಿಸ್ಟರ್ಬ್ ಆಗ್ತೀರಾ, ಆದರೆ ಆ ಫೀಲಿಂಗ್ಸನ್ನು ಯಾರಿಗೂ ತೋರಿಸೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಾಗಿದೆ, ನೀವು ಡಿಸ್ಟರ್ಬ್ ಆದರೂ, ನೀವು ತುಂಬ ಕಣ್ಣೀರು ಹಾಕಿದ್ರೂ ಅದರಿಂದ ಏನೂ ಬದಲಾಗೋದಿಲ್ಲ, ಏನೂ ಚೇಂಜಸ್ ಆಗೋದಿಲ್ಲ. ನಿಮ್ಮ ಪಾರ್ಟ್ನರ್ಗೂ ಕೂಡ ಅದರಿಂದ ಯಾವ ವ್ಯತ್ಯಾಸ ಕೂಡ ಆಗೋದಿಲ್ಲ. ಆದರೆ ನಿಮ್ಮ ದುಃಖದಿಂದ ನಿಮ್ಮ ಫ್ಯಾಮಿಲಿಗೆ ನೋವಾಗುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ನೋವಾಗುತ್ತೆ,
ಅದು ನಿಮಗೆ ಬೇಕಾಗಿಲ್ಲ. ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸುವವರಿಗೆ ನಿಮ್ಮ ಕಾರಣದಿಂದ ನೋವಾಗಬಾರ್ದು ಅಂತ ನೀವು ಬಯಸ್ತಾ ಇದ್ದೀರಾ. ಯಾಕೆಂದರೆ ಈ ಬ್ರೇಕಪ್, ಈ ಸಪ್ರೇಷನ್ ನಿಮ್ಮನ್ನು ಸಂಪೂರ್ಣವಾಗಿ ಡೌನ್ ಮಾಡಿದೆ. ಕೆಲವರಲ್ಲಿ ಈ ಎನರ್ಜಿ ಸ್ಟ್ರಾಂಗ್ ಆಗಿದೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಆದರೆ ಕೆಲವರ ಲೈಫ್ನಲ್ಲಿ ಈ ಕನೆಕ್ಷನ್ ತುಂಬ ಪೇಯ್ನ್ ಕೊಟ್ಟಿದೆ, ತುಂಬ ನೋವು ಕೊಟ್ಟಿದೆ. ಆದರೂ ನೀವು ಮತ್ತೆ ಎದ್ದು ನಿಲ್ತಾ ಇದ್ದೀರಾ. ಈಗ ನಿಮ್ಮ ಫೇಸ್ನಲ್ಲಿ ಒಂದು ಸ್ಮೈಲ್ ಇದೆ. ನಿಧಾನವಾಗಿ ಕಾನ್ಫಿಡೆನ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಫೋಕಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈ ಲವ್ನಿಂದ ನೀವು ತುಂಬ ಟಯರ್ಡ್ ಆಗಿದ್ದೀರಾ. ಈ ಸಿಚುವೇಶನ್ಗಳಿಂದ ಟಯರ್ಡ್ ಆಗಿದ್ದೀರಾ. ಕೆರಿಯರ್ ಫೋಕಸ್ ಎನರ್ಜಿ ನಿಮ್ಮೊಳಗೆ ಇನ್ನೂ ತುಂಬ ಪೇಯ್ನ್ ಇದೆ. ಪಾಸ್ಟ್ ಬಗ್ಗೆ ಇನ್ನೂ ತುಂಬ ಪೇಯ್ನ್ ಇದೆ. ಯಾಕೆಂದರೆ ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಎಫರ್ಟ್ ಹಾಕಿದ್ದೀರಾ. ನಿಮ್ಮ ಎಮೋಷನ್ಸನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇರ್ಬೋದು. ನೀವು ಯಾರಿಗಾದರೂ ಫುಲ್ ಹಾರ್ಟ್ನಿಂದ ಈ ರಿಲೇಷನ್ಶಿಪ್ಪಲ್ಲಿ ಟೈಮನ್ನು ಕೊಟ್ಟಿದ್ದೀರಾ. ಆದರೆ ನಿಮಗೆ ಅದೇ ರೀತಿಯ ಲವ್, ಅದೇ ರೀತಿಯ ರೆಸ್ಪಾನ್ಸ್ ಆ ಕಡೆಯಿಂದ ಸಿಕ್ಕಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಸಿಕ್ಕಿಲ್ಲ. ಅದಕ್ಕಾಗಿ ಈಗ ನೀವು ನಿಮ್ಮ ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ನಿರ್ಧಾರ ಮಾಡಿರಬಹುದು. ಕೆರಿಯರ್ ಕಡೆ ಏನಾದರೂ ದೊಡ್ಡದು ಸಾಧಿಸಬೇಕು ಅಂತ ಯೋಚನೆ ಮಾಡಿರ್ಬೋದು. ಯಾಕೆಂದರೆ ನೀವು ಸಾಕಷ್ಟು ಟಯರ್ಡ್ ಆಗಿರುವ ಎನರ್ಜಿಯಲ್ಲಿದ್ದೀರಾ. ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ತುಂಬ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಆದರೆ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಅಥವಾ ಅವರು ಆ ಮನಸ್ಥಿತಿಯಲ್ಲಿರಲಿಲ್ಲ. ರಿಲೇಷನ್ಶಿಪ್ ಈಗ ತುಂಬ ಡೌನ್ ಸ್ಥಿತಿಗೆ ಬಂದಿದೆ. ಪರಿಸ್ಥಿತಿ ಅನ್ನೋದು ಆ ರೀತಿ ಇರ್ಬೋದು. ಸೊ ಆ ಎನರ್ಜಿ ಇದೆ. ಪಾರ್ಟ್ನರ್ಸ್ ಫೀಲಿಂಗ್ಸ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಅವರು ಈಗ ನಿಮ್ಮನ್ನು ತುಂಬ ಹೈ ವ್ಯಾಲ್ಯೂ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ತುಂಬ ರೆಸ್ಪೆಕ್ಟ್ ಜೊತೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಈಗ ನೀವು ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಇರುವ ಯಾರನ್ನಾದರೂ ನೀವು ಬ್ರೈಟ್ ಮಾಡುವ ಕ್ವಾಲಿಟಿ ನಿಮ್ಮೊಳಗೆ ಇದೆ. ನಿಮ್ಮೊಳಗೆ ಆ ಕ್ವಾಲಿಟಿ ತುಂಬ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ನಿಸ್ಬೋದು, ನನ್ನಲ್ಲಿ ಅಂಥದ್ದು ಏನೂ ಇಲ್ಲ, ನಾನು ಅಂಥದ್ದು ಏನೂ ಮಾಡಿಲ್ಲ ಅಂತ, ನಾನು ಅಷ್ಟು ಸ್ಪೆಷಲ್ ಅಲ್ಲ ಅಂತ. ಅವರು ಯಾವಾಗಲೂ ನನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಿಮಗೆ ಅನಿಸಿರ್ಬೋದು. ಆದರೆ ಅವರು ಹೊರಗಡೆ ಏನು ತೋರಿಸ್ತಾ ಇದ್ರು ಕೂಡ, ಹೊರಗಡೆ ನೆಗೆಟಿವ್ ಆಗಿ ವರ್ತನೆ ಮಾಡಿದ್ರು ಕೂಡ, ಇದು ಅವರ ಸೀಕ್ರೆಟ್ ಫೀಲಿಂಗ್ಸ್, ಅವರೊಳಗೆ ಮರೆಮಾಚಿಕೊಂಡಿರುವಂತಹ ಫೀಲಿಂಗ್ಸ್. ಇವತ್ತು ಅವರು ನಿಮ್ಮನ್ನು ತುಂಬ ಹೈ ವ್ಯಾಲ್ಯೂ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಯಾಕೆಂದರೆ ನೀವು ಗ್ರೋ ಆಗ್ತಾ ಇದ್ದೀರಾ, ಏನಾದರೂ ಮಾಡ್ತಾ ಇದ್ದೀರಾ, ನಿಮ್ಮನ್ನೇ ನೀವು ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ಯಾರ ಹಿಂದೆ ಓಡಬೇಕು ಅನ್ನೋ ಆಸೆ ನಿಮಗಿಲ್ಲ. ಫೋರ್ಸ್ ಮಾಡಿ ಇರುವ ಕನೆಕ್ಷನ್ ನಿಮಗೆ ಬೇಡ ಅಂತ ಅನ್ನಿಸ್ತಾ ಇದೆ. ನಿಮಗೆ ರೆಸ್ಪೆಕ್ಟ್ ಬೇಕು, ಹಾನೆಸ್ಟಿ ಬೇಕು. ಇನ್ನು ಯಾರ ಹಿಂದೆ ಓಡೋದು ಅಥವಾ ಚೇಸ್ ಮಾಡುವ ಎನರ್ಜಿ ನಿಮ್ಮಲ್ಲಿ ಇಲ್ಲ. ಅವರ ದೃಷ್ಟಿಯಲ್ಲಿ ಈಗ ನಿಮ್ಮಿಬ್ಬರ ಮಧ್ಯೆ ಬಂದಿರುವ ಡಿಸ್ಟೆನ್ಸ್ ತುಂಬ ದೊಡ್ಡದಾಗಿದೆ. ಅದನ್ನು ಮತ್ತೆ ಕಡಿಮೆ ಮಾಡೋದು ಇಂಪಾಸಿಬಲ್ ಆಗಿರಬಹುದೇನೋ ಅನ್ನೋ ಫೀಲಿಂಗ್ ಅವರೊಳಗೆ ಬಂದಿದೆ. ಯಾಕೆಂದರೆ ನೀವು ಹೇಳಿದ ಮಾತುಗಳಿಗಿಂತ ನಿಮ್ಮ ಸೈಲೆನ್ಸ್ ಅವರ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ. ನೀವೀಗ ಏನೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ನೋಟಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಚೇಂಜ್ ಆಗಿದ್ದೀರಾ ಅಂತ ಗಮನಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನಿಧಾನವಾಗಿ ಚೇಂಜ್ ಆದರೆ ಅಷ್ಟು ಗೊತ್ತಾಗೋದಿಲ್ಲ, ಆದರೆ ಒಮ್ಮೆಲ್ಲೇ ತುಂಬ ಚೇಂಜ್ ಆದರೆ ಮಾತ್ರ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದೇ ಎನರ್ಜಿಯಲ್ಲಿದೆ ಅಟ್ರಾಕ್ಷನ್ ಆ್ಯಂಡ್ ಡೀಪ್ ಫೀಲಿಂಗ್ಸ್ ಎನರ್ಜಿ. ಈಗ ಅವರು ನಿಮ್ಮ ಕಡೆ ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಪ್ಯಾಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಡೀಪ್ ಆಗಿರುವಂತಹ ಕನೆಕ್ಷನ್ ಇದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಕಡೆ ಅವರ ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ, ಹೇಗಿದ್ದೀರಾ, ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಇದು ಅವರ ದೃಷ್ಟಿಯಲ್ಲಿ ನೀವೇ ಅವರ ವಿಶ್ ಫುಲ್ಫಿಲ್ಮೆಂಟ್ ಆಗಿದ್ದೀರಾ. ನೀವು ಅವರ ಲೈಫ್ನಲ್ಲಿ ಇದ್ದರೆ ಬೇರೆ ಏನೂ ಬೇಡ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಈ ಸಡನ್ ಚೇಂಜ್ ಯಾಕೆ ಬಂದಿದೆ, ಈ ಫೀಲಿಂಗ್ಸ್ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದೆ, ಅದನ್ನು ನೋಡೋದಾದರೆ ಟೇಕನ್ ಫಾರ್ ಗ್ರಾಂಟೆಡ್ ಎನರ್ಜಿ. ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರು. ಅವರಿಗೆ ಯಾವಾಗಲೂ ಒಂದು ಟ್ರಸ್ಟ್ ಇತ್ತು, ನೀವು ಅವರನ್ನು ಬಿಟ್ಟು ಹೋಗೋದಿಲ್ಲ, ಅವರ ಹಿಂದೆ ಯಾವಾಗಲೂ ಹೋಗ್ತಾನೆ ಇರ್ತೀರಾ, ಚೇಸ್ ಮಾಡ್ತಾನೆ ಇರ್ತೀರಾ ಅಂತ ಅವರು ನಂಬ್ಕೊಂಡಿದ್ರು. ನೀವು ಕೂಡ ಅವರ ಹಿಂದೆ ಇದೇ ರೀತಿ ಬಿಹೇವ್ ಮಾಡ್ತಾಯಿದ್ರಿ. ಅಂದರೆ ಯಾವಾಗಲೂ ಅವರನ್ನು ಚೇಸ್ ಮಾಡೋದು, ನೀವಿಲ್ಲದೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಅವರಿಗೆ ಫೀಲ್ ಆಗುವಂತೆ ಮಾಡ್ತಾಯಿದ್ರಿ. ಪೂರ್ತಿ ಅವರ ಮೇಲೆ ಡಿಪೆಂಡೆಂಟ್ ಆಗಿದ್ರಿ. ಅವರು ನಿಮಗೆ ಟೈಮ್ ಕೊಡದೇ ಇದ್ದರು ಅಥವಾ ರೂಢಾಗಿ ಬಿಹೇವ್ ಮಾಡಿದ್ರು ಕೂಡ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಇವರಿಗೆ ನಾನಿಲ್ಲದೆ ಇರೋದಕ್ಕೆ ಆಗೋದಿಲ್ಲ, ನಾನಿಲ್ಲದೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವ್ರು ನಂಬ್ಕೊಂಡಿದ್ರು. ಅವರ ಬಿಹೇವಿಯರ್ ನಿಮಗೆ ಅಷ್ಟು ಎಫೆಕ್ಟ್ ಆಗಿತ್ತು. ನೀವೇ ನಿಜವಾಗ್ಲೂ ಅವರ ಮೇಲೆ ಡಿಪೆಂಡೆಂಟ್ ಆಗಿದ್ರಿ. ಮೂವಿಂಗ್ ಆನ್ ಎನರ್ಜಿ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ನೀವು ಅವರಿಲ್ಲದೆ ಇರೋದನ್ನು ಕಲ್ತು ಬಿಟ್ಟಿದ್ದೀರಾ. ಈಗ ನೀವು ಏನೇ ಮಾಡಿದ್ರು, ಅವರು ಏನೇ ಮಾಡಿದ್ರು ನಿಮಗೆ ಅಷ್ಟು ವ್ಯತ್ಯಾಸ ಆಗೋದಿಲ್ಲ. ನೀವು ಫ್ಲೋ ಜೊತೆಗೆ ಲೈಫ್ ನಡೆಸ್ತಾ ಇದ್ದೀರಾ. ನಿಮ್ಮ ಲೈಫನ್ನು ನಿಮ್ಮ ರೀತಿಯಲ್ಲಿ ಬದುಕ್ತಾ ಇದ್ದೀರಾ. ನೀವು ಅವರ ಟ್ರಸ್ಟ್ ಬ್ರೇಕ್ ಮಾಡಿದ್ದೀರಾ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಬಟ್ ನೀವು ಅಂದ್ಕೊಳ್ಬೋದು, ನಾನು ಹೇಗೆ ಟ್ರಸ್ಟ್ ಬ್ರೇಕ್ ಮಾಡಿದೆ, ನಾನು ಯಾರಿಗೂ ಚೀಟ್ ಮಾಡಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಆದರೆ ಇಲ್ಲಿ ಅರ್ಥನೇ ಬೇರೆ. ಅವರಿಗೆ ಒಂದು ಟ್ರಸ್ಟ್ ಇತ್ತು, ಇವ್ರು ಯಾವಾಗಲೂ ನನ್ನನ್ನು ಚೇಸ್ ಮಾಡ್ತಾರೆ,
ನನ್ನನ್ನು ಸಮಾಧಾನ ಮಾಡ್ತಾರೆ, ನಾನು ಒಪ್ಪುವವರೆಗೂ ಬಿಡೋದಿಲ್ಲ ಅಂತ ಅವ್ರು ನಂಬ್ಕೊಂಡಿದ್ರು. ಆದರೆ ನೀವು ಈಗ ಆ ಪ್ಯಾಟರ್ನ್ ನಿಲ್ಲಿಸಿದ್ದೀರಾ. ಇಲ್ಲ ಅಂದರೆ ಅವರೇ ನಿಮಗೆ ಎಲ್ಲ ದಾರಿಯನ್ನು ಮುಚ್ಚಿರ್ಬೋದು, ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿರ್ಬೋದು, ಕಾಂಟ್ಯಾಕ್ಟ್ ಮಾಡುವ ಅವಕಾಶನೇ ಇಲ್ಲದೆ ಇರೋ ರೀತಿ ಅವ್ರು ಮಾಡಿರ್ಬೋದು, ಎಲ್ಲ ಕಡೆ ಬೌಂಡ್ರೀಸ್ ಕ್ರಿಯೇಟ್ ಮಾಡಿರ್ಬೋದು ಅವರು. ಸೆಲ್ಫ್ ರೆಸ್ಪೆಕ್ಟ್, ಗೈಡೆನ್ಸ್ ಎನರ್ಜಿ. ಈಗಲೂ ನೀವು ನಾನು ಕಾಂಟ್ಯಾಕ್ಟ್ ಮಾಡಬೇಕಾ, ನಾನು ಚೇಸ್ ಮಾಡಬೇಕಾ, ನಾನು ಬೇರೆ ನಂಬರ್ಸ್ನಿಂದ ಕಾಲ್ ಮಾಡಬೇಕಾ, ಹೋಗಿ ಮಾತಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ. ಯಾಕೆಂದರೆ ಹಾಗೇ ಮುಂದುವರಿಸಿದ್ರೆ ಈ ರಿಲೇಷನ್ಶಿಪ್ ಮತ್ತೆ ಅದೇ ಜಾಗದಲ್ಲಿ ಸ್ಟಕ್ ಆಗುತ್ತೆ. ನೀವು ಫುಲ್ ಸ್ಟಾಪ್ ಹಾಕುವವರೆಗೂ, ಪ್ಯಾಟ್ರನ್ ಚೇಂಜ್ ಮಾಡುವವರೆಗೂ ಯಾವ ಚೇಂಜ್ ಕೂಡ ಬರೋದಿಲ್ಲ. ಅದೇ ಸಿಚುವೇಶನ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಹಾಗಾಗಿ ಪ್ಯಾಟ್ರನ್ ಚೇಂಜ್ ಮಾಡೋದು ತುಂಬ ಮುಖ್ಯ. ಇಲ್ಲಿವರೆಗೆ ನೀವು ತುಂಬ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ. ಅವರ ಹ್ಯಾಪಿನೆಸ್ಗಾಗಿ, ಅವರ ಟ್ರಸ್ಟ್ಗಾಗಿ, ಅವರ ಜೊತೆ ಇರೋದಕ್ಕೆ ತುಂಬ ಕಾಂಪ್ರಮೈಸ್ ಮಾಡಿದ್ದೀರಾ. ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ತುಂಬ ಮುಖ್ಯ ಅನ್ನೋದು ನೀವು ಗಮನಿಸಬೇಕು. ನೀವು ಲವ್ ಮಾಡ್ತೀರಾ, ಅದು ತಪ್ಪಲ್ಲ, ಆದರೆ ಅಷ್ಟರ ಮಟ್ಟಿಗೆ ಮಾಡಬೇಡಿ. ಯಾರಾದರೂ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡುವ ಮಟ್ಟಿಗೆ. ಯಾಕೆಂದರೆ ಹಾಗೇ ಆಗಿದೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾರಿಗೂ ನಿಮ್ಮನ್ನು ಆರ್ಡಿನರಿ ಅಂತ ಟ್ರೀಟ್ ಮಾಡುವ ಅವಕಾಶ ಕೊಡಲೇಬೇಡಿ. ಮೊದಲಿಗೆ ನೀವೇ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರು ನಿಮ್ಮನ್ನು ಕಡಿಮೆ ಮಾಡುವ ಅವಕಾಶ ಕೊಡಬೇಡಿ. ಪಾಸಿಟಿವ್ ಆಗಿರಿ. ಅವರು ನಿಮ್ಮ ಮೇಲೆ ನಿಜವಾದ ಪ್ರೀತಿ ಅನ್ನೋದು ಇಟ್ಟಿದ್ರೆ, ಅವರು ಬರಬೇಕಾದವರು ಅಂತ ಇದ್ದರೆ ಬಂದೇ ಬರ್ತಾರೆ. ಅಥವಾ ಅವರ ಮೈಂಡ್ ಸೆಟ್ ಇರಬೇಕು, ನನಗೆ ರೆಸ್ಪೆಕ್ಟ್ ಬೇಕು, ಲವ್ ಬೇಕು ಅಂತ ಕ್ಲಿಯರ್ ಆಗಿರಬೇಕು. ನೀವು ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಲವ್ ಇದೆ, ಆದರೆ ಈಗ ಅವರು ಎಫರ್ಟ್ಸ್ ಹಾಕಲೇಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ನಾನು ತುಂಬ ಎಫರ್ಟ್ ಹಾಕಿದ್ದೀನಿ, ಈಗ ಅವರ ಸರದಿ ಅಂತ ನಿಮ್ಮೊಳಗೆ ಫೀಲ್ ಆಗ್ತಾ ಇದೆ. ಸೊ ಆ ಎನರ್ಜಿ ಕೂಡ ತುಂಬ ರೈಟ್. ಯಾಕೆಂದರೆ ರಿಲೇಷನ್ಶಿಪ್ ಅನ್ನೋದು ಒಬ್ಬರೇ ನಡೆಸೋದಲ್ಲ. ಯಾವಾಗಲೂ ಒಬ್ಬರೇ ಎಫರ್ಟ್ ಆಗ್ತಾ ಇದ್ದರೆ ಒಂದು ದಿನ ಮತ್ತೆ ಬ್ರೇಕ್ ಆಗುತ್ತೆ. ಹಾಗಾಗಿ ಈ ಹಳೆಯ ಚೈನ್ಗೆ ಬ್ರೇಕ್ ಹಾಕಿ, ಅದೇ ಪ್ಯಾಟ್ರನ್ ನಿಲ್ಲಿಸಿ. ಆಗ ಮಾತ್ರ ಮುಂದೆ ಒಳ್ಳೆಯ ಚೇಂಜಸ್ ಅನ್ನೋದು ಕಾಣಿಸೋದಕ್ಕೆ ಶುರುವಾಗುತ್ತೆ. ರಿಯೂನಿಯನ್ ಎನರ್ಜಿ. ಈಗ ಅವರು ನಿಮಗೆ ತುಂಬ ಲವ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಡೀಪ್ ಆದ ಫೀಲಿಂಗ್ಸ್ ಅವರೊಳಗೆ ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ನಿಲ್ಲಬೇಕು, ನಿಮಗೆ ಸಪೋರ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಟೈಮ್ನಿಂದ ಅವರು ಎಲ್ಲವನ್ನು ಡಿಲೇ ಮಾಡ್ತಾ ಬಂದಿದ್ದಾರೆ. ತುಂಬ ವಿಷಯಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದಾರೆ. ಆದರೂ ಅವರೊಳಗೆ ಇನ್ನೂ ಹೋಪ್ ಇದೆ. ಅವ್ರಿಗೆ ಇನ್ನೂ ಅನ್ನಿಸ್ತಾ ಇದೆ ಇವ್ರು ಮತ್ತೆ ಬರ್ತಾರೆ, ನನ್ನನ್ನು ಚೇಸ್ ಮಾಡ್ತಾರೆ ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರಿಗೆ ಇಷ್ಟ ಇರೋದೆಲ್ಲ ಯಾವುದೇ ಕಷ್ಟ ಇಲ್ದಲೆ ತಾನಾಗೇ ಸಿಗ್ತಾ ಹೋದರೆ ಅವರಿಗೆ ಅದರ ಬೆಲೆ ಇರೋದಿಲ್ಲ. ಅದೇ ರೀತಿ ನೀವು ಯಾವಾಗಲೂ ಚೇಸ್ ಮಾಡ್ತಾ ಇದ್ದರೆ ಅವರು ಎಫರ್ಟ್ ಹಾಕಬೇಕಾದ ಅವಶ್ಯಕತೆ ಅವರಿಗೆ ಅನಿಸೋದಿಲ್ಲ. ಆದ್ದರಿಂದ ಚೇಸ್ ಮಾಡಬೇಡಿ, ನೀವೇ ಅವರನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ನಿಮ್ಮೊಳಗೆ ಎಷ್ಟು ರಿಯೂನಿಯನ್ಗಾಗಿ ಕ್ರೇವಿಂಗ್ ಇದೆಯೋ, ಯಾವಾಗ ಬರ್ತಾರೆ, ಯಾವಾಗ ರಿಯೂನಿಯನ್ ಆಗುತ್ತೆ, ಹೇಗಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿ ಅವರೊಳಗೂ ಕೂಡ ಇದೆ. ಅಷ್ಟೇ ಅಲ್ಲ, ನಿಮಗಿಂತ ಜಾಸ್ತಿ ಇದೆ. ಹಾಗಾಗಿ ಅವರ ಮನಸ್ಸಿನಂತೆ ಎಲ್ಲವೂ ನಡೆಯುವ ಹಾಗೆ ಮಾಡಬೇಡಿ. ಇಲ್ಲಾಂದರೆ ಮತ್ತೆ ನಿಮ್ಮ ಹಾರ್ಟ್ಗೆ ಹರ್ಟ್ ಆಗುತ್ತೆ, ಮತ್ತೆ ನೋವು ಕೊಡ್ತಾರೆ. ಹಾಗಾಗಿ ಬಿಡಬೇಕಾಗಿರೋದನ್ನು ಬಿಡಿ. ಎಷ್ಟು ದಿನ ಲೆಟ್ ಗೋ ಮಾಡದೆ ಇಟ್ಕೊಂಡಿರ್ತೀರ. ಹಾಗಾಗಿ ಇಲ್ಲಿ ಅವರೊಳಗೆ ನಿಮ್ಮ ಬಗ್ಗೆ ಕ್ರೇವಿಂಗ್ ತುಂಬ ಹೆಚ್ಚಾಗ್ತಾ ಇದೆ. ನಿಮಗೆ ರಿಲೇಷನ್ಶಿಪ್ ಅನ್ನೋದು ಬೇಕು, ಆದರೆ ಅವರಿಗೆ ನಿಮ್ಮ ಪ್ರೆಸೆನ್ಸ್ ಇನ್ನೂ ಜಾಸ್ತಿ ಬೇಕಾಗಿದೆ. ನಿಮ್ಮ ಲವ್ ಅನ್ನೋದು ಬೇಕಾಗಿದೆ, ನಿಮ್ಮ ಕೇರ್ ಅನ್ನೋದು ಬೇಕಾಗಿದೆ. ಯಾಕೆಂದರೆ ನಿಮ್ಮ ಜೊತೆ ಅವರು ತುಂಬ ಸ್ಟ್ರಾಂಗ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ತುಂಬ ಕೇರ್ ಮಾಡಿದ್ದೀರಾ, ತುಂಬ ಲವ್ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕಾಗಿ ಈಗ ಅವರಿಗೆ ನಿಮ್ಮ ಪ್ರೆಸೆನ್ಸ್ ಅನ್ನೋದು ಬೇಕಾಗಿದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ಆದರೆ ಇದನ್ನು ಅವರು ಹೊರಗಡೆ ತೋರಿಸ್ತಾ ಇಲ್ಲ. ಅವರ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ. ಯಾರಿಗೂ ಏನು ಹೇಳ್ಕೊಳ್ತಾ ಇಲ್ಲ, ಶೋ ಮಾಡ್ತಾ ಇಲ್ಲ. ಆದರೆ ಒಳಗೊಳಗೆ ತುಂಬ ಫೀಲ್ ಆಗ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಕಾಯ್ತಾ ಇದ್ದಾರೆ. ನಿಮ್ಮನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಕೆಲವರು ಫೇಸ್ ಟು ಫೇಸ್ ನೋಡ್ತಿರ್ಬೋದು, ವರ್ಕ್ ಪ್ಲೇಸ್ನಲ್ಲಿ ನೋಡ್ತಾ ಇರ್ಬೋದು, ಬೇರೆಲ್ಲಾದರೂ ನೋಡ್ತಿರ್ಬೋದು. ಆದರೆ ಒಬ್ಬರನ್ನೊಬ್ಬರು ಸುಮ್ಮನೆ ನೋಡೋದಕ್ಕೂ ಮನಸ್ಸಾರೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಅವರು ಅದನ್ನು ಮಿಸ್ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ನೋಡೋದಕ್ಕೆ ಸೈಲೆಂಟ್ ಆಗಿದ್ದಾರೆ, ಆದರೆ ಒಳಗೊಳಗಡೆ ತುಂಬ ತವಕ ಇದೆ, ತುಂಬ ನೋವಿದೆ. ನಿಮ್ಮೊಳಗೆ ಯಾವ ಫೀಲಿಂಗ್ಸ್ ಇದೆಯೋ ಬಹುತೇಕ ಅದೇ ಫೀಲಿಂಗ್ಸ್ ಅವರೊಳಗಡೆ ಇದೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಮಿರರ್ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಜೊತೆ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಸೈಲೆನ್ಸ್ ಎನರ್ಜಿ. ಈಗ ಅವರು ಸೈಲೆಂಟ್ ಆಗಿದ್ದಾರೆ, ಮಾತನ್ನೇ ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ನಿಮ್ಮನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಇವರು ಇಷ್ಟು ಹ್ಯಾಪಿ ಆಗಿದ್ದಾರೆ, ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಹೇಗಿದ್ದಾರೆ ಅಂತ. ನಿಮ್ಮ ಫೇಸ್ನಲ್ಲಿ ಈಗ ಸ್ಮೈಲ್ ಕಾಣಿಸ್ತಾ ಇದೆ, ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ನೀವು ನಿಮ್ಮ ಲೈಫ್ನಲ್ಲಿ ಚೇಂಜ್ ಆಗ್ತಾ ಇದ್ದೀರಾ. ನೀವು ಎಲ್ಲವನ್ನು ಸಹಿಸ್ಕೊಂಡು ಇರೋದಕ್ಕೆ ಈಗಾಗಲೇ ಒಗ್ಗಿಕೊಂಡಿದ್ದೀರಾ. ಅದಕ್ಕಾಗಿ ನಿಮ್ಮೊಳಗೆ ಏನು ನಡೀತಾ ಇದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಜನರಿಗೆ ಕಾಣೋದು ರಿಯಾಲಿಟಿ ಅಂತ ಅನಿಸುತ್ತೆ. ಅವ್ರಿಗೀಗ ಕಾಣ್ತಾ ಇರೋದು ಏನು ಅಂದರೆ ನೀವು ಸ್ಮೈಲ್ ಮಾಡ್ತಾ ಇದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ, ಲೈಫ್ನಲ್ಲಿ ಮುಂದೆ ಹೋಗ್ತಾ ಇದ್ದೀರಾ.
ನಿಧಾನವಾಗಿ ಚೇಂಜ್ ಆಗ್ತಾ ಇದ್ದೀರಾ. ಮುಂದೆ ನಿಮಗೂ ಒಳ್ಳೆಯ ನ್ಯೂಸ್ ಅನ್ನೋದು ಸಿಗಬಹುದು. ಕೆರಿಯರ್ಗೆ ಸಂಬಂಧಿಸಿದಂತೆ ನೀವು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅದರಲ್ಲಿ ಗುಡ್ ಬೆನಿಫಿಟ್ ಸಿಗುವ ಸಾಧ್ಯತೆ ಕೂಡ ಇದೆ. ಅದೇ ಸ್ಮೈಲ್ ಈಗ ನಿಮ್ಮ ಫೇಸ್ನಲ್ಲಿ ಅವರಿಗೆ ಕಾಣ್ತಾ ಇದೆ. ಅದಕ್ಕಾಗಿ ಅವರು ಸೈಲೆಂಟ್ ಆಗಿದ್ದಾರೆ. ಇವರು ಮೂವ್ ಆನ್ ಆಗಿಬಿಟ್ರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಒಂದು ಸಲ ನೀವು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀರಾ, ಆದರೆ ಈಗ ನಿಮ್ಮನ್ನು ನೋಡಿದ್ರೆ ನೀವು ಮುಂದೆ ಹೋಗಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅದನ್ನು ಅವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಅವ್ರಿಗೆ ಯಾವಾಗಲೂ ಒಂದು ನಂಬಿಕೆ ಇತ್ತು, ನೀವು ಯಾವತ್ತೂ ಅವರ ಹಿಂದೆ ಇರ್ತೀರಾ ಅಂತ. ಆದರೆ ನೀವು ಆ ಥಿಂಕಿಂಗನ್ನು ಚೇಂಜ್ ಮಾಡಿದ್ದೀರಾ. ಸೋಲ್ ಕನೆಕ್ಷನ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ತುಂಬ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಇದೆ. ಕೆಲವರ ವಿಷಯದಲ್ಲಿ ಸೋಲ್ಮೇಟ್ ಕನೆಕ್ಷನ್ ಆಗಿರ್ಬೋದು. ಇನ್ನು ಕೆಲವರ ಲೈಫ್ನಲ್ಲಿ, ನಿಮ್ಮ ಲೈಫ್ನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಬಂದಿರ್ಬೋದು, ತುಂಬ ಪ್ರಾಬ್ಲಮ್ಸ್ ಬಂದಿರ್ಬೋದು, ತುಂಬ ಜನರು ಮಧ್ಯದಲ್ಲಿ ಬಂದಿರ್ಬೋದು, ಅಥವಾ ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಸೊ ಅದರಿಂದ ನಿಮಗೆ ತುಂಬ ಹರ್ಟ್ ಆಗಿದೆ. ನೀವು ಹೇಳ್ಬೋದು ಅವ್ರಿಗೇನೂ ಆಗಿಲ್ಲ, ನನಗೆ ಮಾತ್ರ ಹರ್ಟ್ ಆಗಿದೆ ಅಂತ. ಬಟ್ ಎನರ್ಜಿ ಪ್ರಕಾರ ಇಂಡೈರೆಕ್ಟಾಗಿ ಕೂಡ ಅವರಿಗೆ ಅದರ ಪರಿಣಾಮ ಆಗಿರಬಹುದು. ಯಾಕೆಂದರೆ ಇವತ್ತು ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ, ರಿಲೇಷನ್ಶಿಪ್ ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಅವರಿಗೆ ಅದನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಅದೇ ಅವರ ಪೇಯ್ನ್. ಯಾಕೆಂದರೆ ರಿಲೇಷನ್ಶಿಪ್ ಅನ್ನೋದು ಹಾಳಾಗಿದೆ. ಇಗ್ನೋರಿಂಗ್ ಎನರ್ಜಿ, ಈಗ ಅವರಿಗೆ ಒಂದು ಫೀಲಿಂಗ್ ಬಂದಿದೆ, ನೀವು ಅವರನ್ನು ಫರ್ಗೆಟ್ ಮಾಡಿದ್ದೀರಾ ಅನ್ನೋ ಫೀಲಿಂಗ್, ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್, ನೀವು ಸೈಲೆಂಟ್ ಆಗಿದ್ದೀರಾ, ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಅವರೊಳಗೆ ತುಂಬ ಸಿಟ್ಟು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ, ರೆಸ್ಟ್ಲೆಸ್ನೆಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅವರು ಒಳಗೊಳಗಡೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಅವರಿಗೆ ಸಕ್ಸಸ್ ಬೇಕು, ಆದರೆ ಪೀಸ್ ಸಿಗ್ತಾ ಇಲ್ಲ. ನಿಮ್ಮಂತೆ ಅವರು ಡಿಸ್ಟರ್ಬ್ ಆಗಿದ್ದಾರೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಹೊರಗಡೆ ತೋರಿಸ್ತಾ ಇಲ್ಲ, ಅವರು ಕೂಡ ಹೊರಗಡೆ ತೋರಿಸ್ತಾ ಇಲ್ಲ. ನೀವಿಬ್ಬರು ಒಬ್ಬರನ್ನೊಬ್ಬರು ಮಿರರ್ ಮಾಡ್ತಾ ಇದ್ದೀರಾ. ಅವ್ರಿಗೆ ಅನ್ನಿಸ್ತಾ ಇದೆ ಇವರೀಗ ಮುಂದೆ ಹೋಗಿದ್ದಾರೆ, ನನ್ನನ್ನು ಮರ್ತಿದ್ದಾರೆ. ಅದರಿಂದ ಅವರಿಗೆ ಸಿಟ್ಟು ಕೂಡ ಜಾಸ್ತಿ ಆಗ್ತಾ ಇದೆ. ಅವರ ತಪ್ಪಿನಿಂದಲೇ ನೀವು ಮುಂದೆ ಹೋಗಿದ್ದೀರಾ, ಆದರೂ ಅವರು ಒಳಗೊಳಗಡೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಬ್ಸೆಷನ್ ಆ್ಯಂಡ್ ಕಂಟ್ರೋಲ್ ಎನರ್ಜಿ, ಈಗ ನೀವು ಅವರ ಮೈಂಡ್ನಿಂದ ಹೊರಗಡೆ ಹೋಗ್ತಾ ಇಲ್ಲ. ನೀವು ಹ್ಯಾಪಿ ಆಗಿರೋದನ್ನು ಅವ್ರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಫರ್ಗೆಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವರ ಮೈಂಡ್ನಲ್ಲಿ ನೀವು ಮಾತ್ರ, ಎಲ್ಲ ಕಡೆ ನಿಮ್ಮ ನೆನಪು ಮಾತ್ರ, ಪ್ರತಿ ಕ್ಷಣ ನಿಮ್ಮ ಥಾಟ್ಸ್ ಮಾತ್ರ ಅವರೊಳಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಥಾಟ್ಸ್ ಅವರ ಮೈಂಡನ್ನು ಸಂಪೂರ್ಣವಾಗಿ ಸ್ಟಕ್ ಮಾಡ್ತಾ ಇದೆ. ಇದುವರೆಗೂ ನೀವು ಮಾತ್ರ ಕಾಂಪ್ರಮೈಸ್ ಮಾಡ್ತಾ ಬಂದಿದ್ರಿ, ಆದರೆ ಈಗ ಕಾಂಪ್ರಮೈಸ್ ಮಾಡಬೇಕಾಗಿರೋದು ಅವರ ಸರದಿ. ಯಾಕೆಂದರೆ ಈಗ ಅವರಿಗೆ ನಿಮ್ಮ ಜೊತೆ ರಿಲೇಷನ್ಶಿಪ್ ಬೇಕಾಗಿದೆ, ಕನೆಕ್ಷನ್ ಬೇಕಾಗಿದೆ. ರಿಗ್ರೆಟ್ ಎನರ್ಜಿ, ಈಗ ಅವರು ಎಲ್ಲವನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ನೀವು ಈ ರಿಲೇಷನ್ಶಿಪ್ಗೆ ಎಷ್ಟು ಎಫರ್ಟ್ ಹಾಕಿದ್ದೀರಾ ಅನ್ನೋದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮ ಲವ್, ನಿಮ್ಮ ಕೇರ್, ನಿಮ್ಮ ಎಮೋಷನ್ಸ್, ನಿಮ್ಮ ಸಪೋರ್ಟ್ ಎಲ್ಲವನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಕೆಲವರ ವಿಷಯದಲ್ಲಿ ಅವರು ಈಗ ಬೇರೆ ಸಿಚುವೇಷನ್ನಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಪ್ರಾಬ್ಲಮ್ ಅನ್ನೋದು ಇರ್ಬೋದು, ಅಲ್ಲಿಯೂ ಕಂಪೇರ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಯಾವ ರೀತಿ ಇತ್ತು, ಈಗ ಯಾವ ರೀತಿಯ ಲೈಫ್ ಇದೆ ಅನ್ನೋ ರೀತಿ ಕಂಪೇರ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಬರ್ಡನ್ ಎನರ್ಜಿ, ಇಲ್ಲಿ ಕೆಲವರಿಗೆ ಅಥವಾ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು, ಅಥವಾ ಫ್ಯಾಮಿಲಿ ಅವರ ಲೈಫ್ ಮೇಲೆ ತುಂಬ ಬರ್ಡನ್ ಹಾಕಿರ್ಬೋದು, ಅಥವಾ ಬೇರೆ ಕಮಿಟ್ಮೆಂಟ್ಗಳಿಂದ ಅವರು ತುಂಬ ಸ್ಟ್ರೆಸ್ನಲ್ಲಿ ಇರ್ಬೋದು. ಸೊ ತುಂಬ ಡೀಪಾಗಿ ಪೇಯ್ನಲ್ಲಿದ್ದಾರೆ. ಅವರು ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಸಿಚುವೇಶನ್ ಅವರನ್ನು ಅಡ್ಡ ವಾಲ್ ಥರ ಬಂದುಬಿಟ್ಟಿದೆ. ಅದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು. ಸೊ ರಿಯಲೈಸೇಷನ್ ಎನರ್ಜಿ ಇದೆ. ಈಗ ಅವರಿಗೆ ನಿಮ್ಮ ಇನ್ನೋಸೆನ್ಸ್ ಅರ್ಥ ಆಗ್ತಾ ಇದೆ. ನೀವು ಎಷ್ಟು ಪ್ಯೂರ್ ಹಾರ್ಟ್ ಪರ್ಸನ್ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹಾರ್ಟನ್ನು ಹರ್ಟ್ ಮಾಡಿದ ರಿಸಲ್ಟ್ ಏನು ಅಂತ ಅವ್ರಿಗೀಗ ಗೊತ್ತಾಗಿದೆ. ಅವರು ತುಂಬ ಸ್ಟ್ರೆಸ್ನಲ್ಲಿದ್ದಾರೆ, ಆ್ಯಂಗ್ಸೈಟಿಯಲ್ಲಿದ್ದಾರೆ, ತುಂಬ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವರ ಹಾರ್ಟ್ ಮತ್ತೆ ನಿಮ್ಮ ಕಡೆ ಬರಬೇಕು ಅಂತ ಹೇಳ್ತಾ ಇದೆ. ನಿಮ್ಮನ್ನು ಲವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ ಸರಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ ಅನ್ನೋ ರಿಗ್ರೆಟ್ ಅವರೊಳಗೆ ಇದೆ. ವರ್ಡ್ಸ್ನಿಂದ, ಆ್ಯಕ್ಷನ್ನಿಂದ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಅನ್ನೋ ರಿಯಲೈಸೇಷನ್ ಬಂದಿದೆ. ಅವರು ಒಳಗೊಳಗಡೆ ತುಂಬ ಡಿಸ್ಟರ್ಬ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಸೊ ಇದು ಇವತ್ತಿನ ಈ ವ್ಯಕ್ತಿಯ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.